ದಾವಣಗೆರೆಯ ಬಳಿಕ ಬೆಳಗಾವಿಯಲ್ಲೂ ಕೂಡ ಮುಸ್ಲಿಮರ ಕಲ್ಲು ತೂರಾಟ ಆಗಿದೆ. ಉರುಸ್ ಮೆರವಣಿಗೆಯಲ್ಲಿ ಐ ಲವ್ ಮೊಹಮ್ಮದ್ ಘೋಷಣೆ ಮೊಳಗಿದೆ. ದಾವಣಗೆರೆಯಲ್ಲಾಯಿತು, ಅದಾದ ನಂತರ ಈಗ ಬೆಳಗಾವಿಯಲ್ಲಿ ಉರುಸ್ ಮೆರವಣಿಗೆಯಲ್ಲಿ ಐ ಲವ್ ಮೊಹಮ್ಮದ್ ಅನ್ನೋ ಘೋಷಣೆ. ಇದನ್ನು ಪ್ರಶ್ನೆ ಮಾಡದಂತಹ ಸ್ಥಳೀಯರು ಹಾಗೂ ಹಿಂದೂ ನಿವಾಸಿಗಳ ಮೇಲೆ ಕಲ್ಲನ್ನ ಕೂಡ ತೂರಿದ್ದಾರೆ. ಬೆಳಗಾವಿ ಖಡಕ್ ಗಲ್ಲಿಯಲ್ಲಿ ಮುಸ್ಲಿಂ ಯುವಕರಿಂದ ಕಲ್ಲು ತೂರಾಟ ಆಗಿದೆ. ಮಾಬು ಸುಬಾನಿ ದರ್ಗಾದ ಉರುಸ್ ವೇಳೆ ಘೋಷಣೆ ಕೂಗಲಾಯಿತು. ಆ ಘೋಷಣೆಗೆ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದರು. ಪ್ರತಿ ವರ್ಷ ಶನಿವಾರ ಕೂಟ ಜಾಲ್ಗಾರ್ಗಳಲ್ಲಿ ದರ್ಗಾಕ್ಕೆ ಮೆರವಣಿಗೆ ಹೊರಟು. ಈ ವರ್ಷ ಅನುಮತಿ ಇಲ್ಲದೆ ಖಡಕ್ ಗಲ್ಲಿಗೆ ಮೆರವಣಿಗೆ ಎಂಟ್ರಿ ಆಗುತ್ತೆ. ಮೆರವಣಿಗೆಯ ಸಂದರ್ಭದಲ್ಲಿ ಐ ಲವ್ ಮೊಹಮ್ಮದ್ ಅಂತ ಮುಸ್ಲಿಮರು ಘೋಷಣೆಯನ್ನ ಕೂಗ್ತಾರೆ. ಏರಿಯಾಕ್ಕೆ ಬಂದು ಘೋಷಣೆ ಕೂಗಿದ್ದು ಯಾಕೆ ಅಂತ ಈ ಸಂದರ್ಭದಲ್ಲಿ ಹಿಂದೂಗಳು ಪ್ರಶ್ನೆ ಮಾಡಿದ್ದಾರೆ. ಮುಸ್ಲಿಂ ಯುವಕರಿಂದ ಕಲ್ಲು ತೂರಾಟ ಆಗಿದೆ. ಜೊತೆಗೆ ತಲ್ವಾರನ್ನ ಕೂಡ ಪ್ರದರ್ಶನ ಮಾಡಿದ್ದಾರೆ. ಗೂಂಡಾವರ್ತನೆ ತೋರಿದ್ದಾರೆ. ಈ ವಿಷಯ ತಿಳಿತಾ ಇದ್ದ ಹಾಗೆ ಸ್ಥಳಕ್ಕೆ ಆಗಮಿಸಿದ್ರು ಪೊಲೀಸರು. ಮೆರವಣಿಗೆಗೆ ಬ್ರೇಕ್ ಹಾಕಿದ್ರು. ಕಲ್ಲು ತೂರಿದವರ ವಿರುದ್ಧ ಕ್ರಮಕ್ಕೆ ಸ್ಥಳೀಯ ನಿವಾಸಿಗಳು ಈ ಸಂದರ್ಭದಲ್ಲಿ ಒತ್ತಾಯವನ್ನ ಮಾಡಿದ್ರು. ದೃಶ್ಯದಲ್ಲಿ ನೋಡ್ತಾ ಇದೀವಿ, ಅಲ್ಲಲ್ಲಿ ಕಲ್ಲುಗಳು ಬಿದ್ದಿದ್ದಾವೆ. ಉರುಸ್ ಮೆರವಣಿಗೆ ಹೋಗ್ತಾ ಇತ್ತು. ಯಾವಾಗ ಈ ಮೆರವಣಿಗೆ ಖಡಕ್ ಗಲ್ಲಿಗೆ ಬಂತು, ಆಗ ಐ ಲವ್ ಮೊಹಮ್ಮದ್ ಅನ್ನೋ ಘೋಷಣೆ ಮೊಳಗ್ತು. ಈ ಘೋಷಣೆಗೆ ಹಿಂದೂಗಳು ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಗಲ್ಲಿ ಕಡಕಲ್ಲಿ ಜಾಲಗಾರ್ ಗಲ್ಲಿ ಮತ್ತು ಗೀಗಲ್ಲಿ ಮುಖಾಂತರ ದರ್ಬಾರ್ಗೆ ಹೋಗಬೇಕಾಗಿತ್ತು. ಅದನ್ನ ರಸ್ತೆ ಚೇಂಜ್ ಮಾಡಿಕೊಂಡು ಕಡಕಲ್ಲಿದಲ್ಲಿ ಬರ್ಲಿಕ್ಕೆ ಹೋಗಿದ್ದಾರೆ. ಅಲ್ಲಿ ಅದ್ರ ಮೆರವಣಿಗೆಯಲ್ಲಿದ್ದ ಯುವಕರು ಕೆಲವೊಂದು ಧಾರ್ಮಿಕ ಘೋಷಣೆಗಳು ಕೂಗಿದ ನಂತರ ಈ ಮರಾಠಿ ಕಾಲನಿ ಇದೆ ಕಂಪ್ಲೀಟ್, ಇಲ್ಲಿ ಮರಾಠಿ ಜನರು ವಾಸಿಸುವಂತ ಗಲ್ಲಿ ಇದೆ ಕಡಕಲ್ಲಿ. ಅಂದ್ರೆ ಅವರು ಇಲ್ಲಿ ಯಾಕೆ ನಮ್ಮ ಗಲ್ಲಿಗೆ ಯಾಕೆ ಬಂದ್ರು ಅಂತ ಕೆಲವೊಂದು ಯುವಕರು ಹೊರಗಡೆ ಬಂದು ಅವ್ರು ಸ್ವಲ್ಪ ಆ ಟೈಮ್ ಟೆನ್ಷನ್ ಆಗಿದೆ. ನಮ್ಮ ಸಿಬ್ಬಂದಿಯವರು ಅಧಿಕಾರಿಗಳು ಇದ್ರು, ಅದನ್ನೆಲ್ಲ ಡೆಪಿಸ್ ಮಾಡಿದರು. ಒಂದೆರಡು ಕಲ್ಲು ಬಿದ್ದಿದ್ದವು. ಬಟ್ ಯಾರಿಗೇನು ತೊಂದರೆ ಆಗಿಲ್ಲ, ಯಾರಿಗೂ ಟಚ್ ಕೂಡ ಆಗಿಲ್ಲ, ಅದು ತೊಂದರೆ ಆಗಿಲ್ಲ. ಬಟ್ ಜನ ಜಾಸ್ತಿ, ಎರಡು ಸೈಡ್ ಇಂದ ಜನ ಜಾಸ್ತಿ ಸೇರಿಸಿದ್ರು. ನಾವೆಲ್ಲ ಹೆಚ್ಚಿಗೆ ಫೋರ್ಸ್ ತರಿಸಿ ಎಲ್ಲಾನು ಕೂಡ ಬಂದೋಬಸ್ತ್ ಮಾಡ್ತಾ ಇದೀವಿ. ನಮ್ಮಲ್ಲೆಲ್ಲ ಪೆಟ್ರೋಲಿಂಗ್ ಮಾಡ್ತಾ ಇದ್ದಾರೆ. ಯಾವುದೇ ಏನೂ ತೊಂದರೆ ಆಗಿಲ್ಲ. ಏಕಾಏಕಿ ಕೆಲವೊಂದು ಯುವಕರು ಮೆರವಣಿಗೆಯಲ್ಲಿ ಹೊಂಟಾರ, ಕೆಲವೊಂದು ಯುವಕರು ಈ ತರ ಕಡಕಲ್ಲಿ ಅಂದ್ರೆ ಎಲ್ಲರೂ ಮರಾಠ ಜನ ವಸಿಸುವಂತ ಗಲ್ಲಿದಲ್ಲಿ ಬರಕ್ ಹೋದಾಗ ಅದು ಟೆನ್ಷನ್ ಆಗಿದೆ. ಬಟ್ ಯಾರಿಗೇನು ತೊಂದರೆ ಆಗಿಲ್ಲ. ಹುಡುಗರು ಜಾಸ್ತಿ ಜಮಾ ಆಗಿದ್ರೆ ಅಷ್ಟೇ. ಫೋರ್ಸ್ ಎಲ್ಲ ಮೊಬಿಲೈಸ್ ಮಾಡಿದೀವಿ. ನಮ್ಮವರೆಲ್ಲ ಪೆಟ್ರೋಲಿಂಗ್ ಮೇಲೆ ಅದಾರೆ. ಏನೇ ಫೆಸ್ಟಿವಲ್ ಬರ್ತಿದಾವೆ ಸರ್, ಗಣಪತಿ ಆಯ್ತು, ಈದ್ ಮಿಲಾದ್ ಆಯ್ತು, ಈಗ ವಿಜಯದಶಮಿ, ಅಂದ್ರೆ ಪೋಸ್ಟರ್ಗಳ ಹಾವಳಿನೂ ಕೂಡ ಜಾಸ್ತಿ ಆಗಿದೆ. ವಿಶೇಷ ಬೆಳಗಾವದಲ್ಲಿ ಎಲ್ಲಾ ಧಾರ್ಮಿಕ, ಎಲ್ಲಾ ಸಮಾಜದ ಎಲ್ಲಾ ಕಾರ್ಯಕ್ರಮಗಳು ಕೂಡ ಅತ್ಯಂತ ವಿಜೃಂಭಣೆಯಿಂದ ಆಗ್ತಿರ್ತಾವೆ. ಇದು ಮಹಾರಾಷ್ಟ್ರ ಮತ್ತು ಗೋವಾಕ್ ಬಾರ್ಡರ್ ಆಗಿರೋದ್ರಿಂದ ಎಲ್ಲಾ ಕಾರ್ಯಕ್ರಮಗಳು ಅತ್ಯಂತ ವಿಜೃಂಭಣೆಯಿಂದ ಆಗ್ತಾವೆ. ಸೀರೀಸ್ ಆಫ್ ಬಂದೋಬಸ್ತಿಗಳಾಗಿಬಿಟ್ಟು ಈಗ ಗಣೇಶ ಬಂದೋಬಸ್ತಿ ಆಯ್ತು, ಯಾವುದೇ ಶಾಂತ ರೀತಿಯಿಂದ ಆಗಿಬಿಟ್ಟು ಗಣೇಶ, ಈದ್ ಮಿಲಾದ್ ಜೊತೆಗೆ ದಸರಾ. ಇವತ್ತು ಬೆಳಗ್ಗೆನ ಮೆರವಣಿಗೆ ಮುಗಿಸಿದ್ವಿ ನಾವು. ನಾಳೆ ಬೆಳಗ್ಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇಲ್ಲಿ ಬೆಳಗಾವದಲ್ಲಿ ಬಹಳಷ್ಟು ಡೆವಲಪ್ಮೆಂಟ್ ಕಾರ್ಯಕ್ರಮಗಳಿಗೆ ಇನಾಗ್ರೇಷನ್ ಬರ್ತಾ ಇದ್ರು. ಆ ಹಿನ್ನೆಲೆಯಲ್ಲಿ ನಾವು ಬಂದೋಬಸ್ತಿ ಸಲುವಾಗಿ ನಾವೆಲ್ಲ ತಯಾರಿ ಒಳಗಿದ್ದೀವಿ. ಸುತ್ತಿಯಲ್ಲಿ ಬಂದೋಬಸ್ತಿ ಇತ್ತು, ಬಟ್ ಸ್ವಲ್ಪ ಹುಡುಗರು ಜನ ಜಾಸ್ತಿ ಜಮಾ ಆಗಿದ್ರು. ಬಟ್ ಇತ್ತಿತ್ತಲಾಗಿ ಇಲ್ಲಿ ವಾಡಿಕೆಗಿಂತ ಹೆಚ್ಚಿಗೆ ಇಲ್ಲಿ ಬ್ಯಾನರ್ ಪೋಸ್ಟರ್ ಹಾವಳಿ ಈ ಸಲ ಜಾಸ್ತಿ ಆಗಿದೆ. ಎಲ್ಲರೂ ಶಾಂತವಾಗಿದ್ದ ಬೆಳಗಾವಿಯಲ್ಲಿ ಇವತ್ತು ಮತ್ತೆ ಕಲ್ಲು ತೋರಾಟ ಆಗಿರುವಂತಹ ನೀವು ದೃಶ್ಯದಲ್ಲಿ ಕೂಡ ನೋಡ್ತಿರುವಂತದ್ದು. ಬೆಳಗಾವಿಯ ಖಡಕ್ ಗಲ್ಲಿಯಲ್ಲಿ ಈ ಒಂದು ಘಟನೆ ಆಗಿರುವಂತದ್ದು. ಏನು ಉರಸ್ ಮೆರವಣಿಗೆ ಸಂದರ್ಭದಲ್ಲಿ ಈ ಕಲ್ಲು ತೋರಾಟ ಆಗಿರುವಂತದ್ದು. ಅದರಲ್ಲೂ ಪ್ರಮುಖವಾಗಿ ಪ್ರತಿ ವರ್ಷ ಈ ಉರ್ಸ್ ಏನಿದೆ ಶನಿವಾರ ಕೂಟ ಹಾಗೂ ಜಾಲ್ಗಾರ್ ಗಲ್ಲಿ ಮೂಲಕ ದರ್ಗಾಕ್ಕೆ ಮೆರವಣಿಗೆ ಏನಿದೆ ದರ್ಗಾಕ್ಕೆ ಹೋಗ್ತಿತ್ತು. ಆದ್ರೆ ಈ ವರ್ಷ ಅನುಮತಿ ಇಲ್ಲದೆ ಈ ಖಡಕ್ ಗಲ್ಲಿಗೆ ಈ ಉರ್ಸ್ ಮೆರವಣಿಗೆ ಎಂಟ್ರಿ ಕೊಟ್ಟಿರುವಂತದ್ದು. ಆ ಸಂದರ್ಭದಲ್ಲಿ ನಮ್ಮ ಏರಿಯಾಕ್ಕೆ ಏಕೆ ಬಂದ್ರಿ ಅಂತ ಸ್ಥಳೀಯರು ಪ್ರಶ್ನೆ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಎರಡೂ ಗುಂಪುಗಳ ಮಧ್ಯೆ ಅಂದ್ರೆ ಹಿಂದೂ ಹಾಗೂ ಮುಸ್ಲಿಮರ ಮಧ್ಯೆ ವಾಗ್ವಾದ ಆಗಿರುವಂತದ್ದು. ಆ ವಾಗ್ವಾದ ಏಕೋಪಕ್ಕೆ ತಿರುಗಿ ಏಕಾಏಕಿ ಕಲ್ಲು ತೋರಾಟ ಆಗಿರುವಂತದ್ದು. ಮೆರವಣಿಗೆ ವೇಳೆ ತಳವಾರ ಪ್ರದರ್ಶನ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿಯನ್ನು ಕೂಡ ಸ್ಥಳೀಯರು ನೀಡುತ್ತಿರುವಂತದ್ದು. ಹೀಗಾಗಿ ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿರುವಂತದ್ದು. ಈ ಕಾರಣಕ್ಕೆ ಸ್ಥಳಕ್ಕೆ ಸಾಕಷ್ಟು ಪೊಲೀಸರು ಕೂಡ ಬಂದಿರುವಂತದ್ದು. 4 ಕೆಎಸ್ಆರ್ಪಿ ತುಕಡಿಗಳಿದ್ದಾವೆ, 4 ಇನ್ಸ್ಪೆಕ್ಟರ್ ಇದ್ದಾರೆ, 3 ಡಿಸಿಪಿ ಎಸಿಪಿಗಳಿದ್ದಾರೆ ಹಾಗೂ ಕಾನೂನು ಮತ್ತು ಸುವ್ಯವಸ್ಥೆ ಡಿಸಿಪಿ ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಪರಿಸ್ಥಿತಿ ತಿಳಿಗೊಳಿಸುವ ಪ್ರಯತ್ನವನ್ನು ಕೂಡ ಮಾಡ್ತಿರುವಂತದ್ದು. ಕಳೆದ ಹಲವು ವರ್ಷಗಳಿಂದ ಬೆಳಗಾವಿಯಲ್ಲಿ ಸಾಕಷ್ಟು ಕಲ್ಲು ತೋರಾಟ ಆಗ್ತಿದ್ದು, ಅವೆಲ್ಲ ಕೂಡ ನಿಯಂತ್ರಣಕ್ಕೆ ಬಂತು. ಆದ್ರೆ ಇವತ್ತು ಏನು ದರ್ಗಾ ಉರುಸ್ ಏನಿತ್ತು, ಉರುಸ್ ಮೆರವಣಿಗೆ ಸಂದರ್ಭದಲ್ಲಿ ಪ್ರತ್ಯೇಕ ಮಾರ್ಗ ಬಂದಿರೋ ಹಿನ್ನೆಲೆಯಲ್ಲಿ ಸ್ಥಳೀಯರು ಕೂಡ ಆ ಬಗ್ಗೆ ಪ್ರಶ್ನೆಯನ್ನ ಮಾಡಿದ್ದಾರೆ. ಹೀಗಾಗಿ ಈ ಕಾರಣಕ್ಕೆ
ಈ ಬರದೇ ಇದ್ದಂತ ಕಡಗಲ್ಲಿಗೆ ಬಾರದಂತಹ ಮೆರವಣಿಗೆ ಇವತ್ತಕ್ಕೆ ಕಡಗಲ್ಲಿಗೆ ಬಂತು ಅಂತ ಪ್ರಶ್ನೆ ಮಾಡಿದ್ದಕ್ಕೆ ಈ ಒಂದು ಕಲ್ಲು ತೂರಾಟ ಆಗಿದೆ ಅನ್ನುವಂತಹ ಮಾಹಿತಿ ಕೂಡ ಇರುವಂತದ್ದು. ಹೀಗಾಗಿ ಸ್ಥಳದಲ್ಲಿ ಏನು ಬಂದಂತಹ ಮಾಹಿತಿ ತಿಳಿದ ತಕ್ಷಣ ಕಡೆಬಜಾರ್ ಠಾಣೆ ಪೊಲೀಸರು ಹಾಗೂ ಮಾರ್ಕೆಟ್ ಠಾಣೆ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಉರುಸ್ ಮೆರವಣಿಗೆ ಪಾಲ್ಗೊಂಡಂತಹ ಎಲ್ಲರನ್ನ ಚದುರಿಸುವ ಕೆಲಸವನ್ನ ಮಾಡಿದ್ದಾರೆ. ನಾಳೆ ಅಷ್ಟೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಬೆಳಗಾವಿಗೆ ಬರ್ತಿದ್ದಾರೆ. ಹೀಗಾಗಿ ಸಹಜವಾಗಿ ಬೆಳಗಾವಿಯಲ್ಲಿ ಈ ಒಂದು ಇನ್ಸಿಡೆಂಟ್ ಏನಿದೆ ಸಹಜವಾಗಿ ಆತಂಕವನ್ನು ಮೂಡಿಸುವ ಕೂಡ ಕಾರಣವಾಗಿರುವಂತಹ ಸುಮಾರು 4-5 ಕಲ್ಲುಗಳನ್ನ ತೂರಾಟ ಮಾಡಿದ ಹಿನ್ನೆಲೆಯಲ್ಲಿ ಸ್ಥಳೀಯವಾಗಿ ಸಾಕಷ್ಟು ಆತಂಕ ವಾತಾವರಣ ಇತ್ತು. ಆದ್ರೆ ಸ್ಥಳಕ್ಕೆ ಪೊಲೀಸರು ಬಂದು ಈಗ ಯುವಕರನ್ನು ಕೂಡ ಚದುರಿಸುವ ಕೆಲಸವನ್ನು ಮಾಡಿದ್ದಾರೆ. ಜೊತೆಗೆ ತಪ್ಪಿತಸ್ಥರನ್ನ ನಾವು ಬಂಧಿಸ್ತೀವಿ ಅನ್ನುವಂತಹ ಭರವಸೆಯನ್ನು ಕೂಡ ಈಗ ಪೊಲೀಸರು ನೀಡುತ್ತಿರುವಂತದ್ದು. ಕ್ಯಾಮರಾ ನಡೇಶ್ ಬಲ್ ಜೊತೆ ಅನಿಲ್ ಕಾಜ್ಗಾರ್, ಏಷ್ಯಾನೆಟ್ ಸೌರ ನ್ಯೂಸ್, ಬೆಳಗಾವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.